ಆಯಾಯ ಕಾಲಘಟ್ಟದಲ್ಲಿ ಅನೇಕ ಮಹಾತ್ಮರು ಅವತರಿಸಿ ಬಂದರು. ಅದೇ ತೆರನಾಗಿ ನಿರಂಜನ ಜಂಗಮರಾಗಿರ್ತಕ್ಕಂಥ ಅಲ್ಲಮರ ಅವತಾರ ಯಾಗ ಆಯಿತು. ಅಲ್ಲಮರು ಈ ಧರೆಗೆ ಯಾವ ರೀತಿಯಾಗಿ ಅವತರಿಸಿ ಬಂದರು, ಎಲ್ಲಿ ಅವತರಿಸಿ ಬಂದರು ನಿಮಗೆಲ್ಲ ಗೊತ್ತಿದೆ. ಗೊತ್ತಿರುವಂಥದ್ದ ಸಂಗತಿಗಳನ್ನು ಮತ್ತೆ ಮತ್ತೆ ನಾವು ಮೆಲುಕಾಕುವುದು. ಭಾರತದ ಭವ್ಯತೆಯ, ದಿವ್ಯತೆಯ, ಅಖಂಡತೆಯ ಈ ದೇಶದಲ್ಲಿ ಅನೇಕ ಸಂಸ್ಥಾನಗಳಿದ್ದಾವೆ. ಆಗಿನ ಕಾಲದಲ್ಲಿ 500ಕ್ಕಿಂತಲೂ ಮಿಗಿಲಾದ ಸಂಸ್ಥಾನಗಳಿದ್ದು. ಆ ಪ್ರಸಂಗದಲ್ಲಿ ಕರುನಾಡಿನ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಬೀಡಿನ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಪವಿತ್ರವಾಗಿರ್ತಕ್ಕಂಥ ಆ ಒಂದು ಕ್ಷೇತ್ರದಲ್ಲಿ ಇರುವ ದಂಪತಿಗಳು ಸುಜ್ಞಾನಿ ಮತ್ತು ನಿರಂಕಾರ. ಹೆಸರು ಅಷ್ಟು ಸುಂದರವಾಗಿದೆ. ಅವರಿಬ್ಬರು ಭಕ್ತಿ ಸಂಪನ್ನರು. ಭಕ್ತಿ ಎಲ್ಲಕ್ಕ ದೊಡ್ಡದು. ಮೊದಲ ಭಕ್ತಿ ಇತ್ತಂದ್ರೆ ಜ್ಞಾನ ತಾನೇ ಅಳವಡ್ತದೆ. ಭಕ್ತಿ ಇಲ್ಲದೆ ಜ್ಞಾನ ಅಳವಡದು. ಭಕ್ತಿಯಲ್ಲಿ 2 ಪ್ರಕಾರದ ಭಕ್ತಿಗಳು. ಒಂದು ವ್ಯಭಿಚಾರ ಭಕ್ತಿ, ಇನ್ನೊಂದು ಅವ್ಯಭಿಚಾರ ಭಕ್ತಿ. ಏಕದೇವೋಪಾಸನೆ, ಬಹುದೇವೋಪಾಸನೆ. ಇಲ್ಲಿ ಅವ್ಯಭಿಚಾರ ಭಕ್ತಿ ಅಂದರೆ ಕಂಡದ್ದೆಲ್ಲ ದೈವ ಅಂತ ನಂಬೋದು ಒಂದು ಭಕ್ತಿ. ಸಿಕ್ಕದಕ್ಕನೇ ದೈವ ಅಂತ ನಂಬೋದು. ಯಾಕಂಗಾಗ್ತದಂದ್ರೆ ಅಜ್ಞಾನ. ಅಜ್ಞಾನ ಇತ್ತಂದ್ರೆ ಮಾತ್ರ ಸಿಕ್ಕದ ಕಂಡದ್ದೆಲ್ಲವೂ ಕೂಡ ದೈವ ಅಂತ ನಂಬುತ್ತದ. ಯಾವಾಗ ನಿಂಗೆ ಜ್ಞಾನ ಅಳವಡ್ತದ ಆವಾಗ ನಿರಾಕಾರನಾಗಿರ್ತಕ್ಕಂಥ, ನಿರ್ಗುಣನಾಗಿರ್ತಕ್ಕಂಥ, ಸಚ್ಚಿತ್ತ ಆನಂದ ಪರಿಪೂರ್ಣನಾಗಿರ್ತಕ್ಕಂಥ ಆ ಪರಮಾತ್ಮ ಒಬ್ಬನನ್ನೇ ಪೂಜಿಸ್ತಾರೆ. ಅದರಲ್ಲಿಯೂ ಕೂಡ ಭಕ್ತಿ ಮಾರ್ಗದಲ್ಲಿ ಆರಂಭದಲ್ಲಿ ಎಲ್ಲರೂ ಕೂಡ ಇನ್ನೂ ಅವರಿಗೆ ಆ ನಿರಾಕಾರವಾಗಿರ್ತಕ್ಕಂಥ ಸಚ್ಚಿತ್ತ ಆನಂದ ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನ ಆ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅಳವಡದ ಸಂದರ್ಭದಲ್ಲಿ ಎಲ್ಲರೂ ಕೂಡ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ಶಿವನನ್ನು ಆರಾಧನೆ ಮಾಡಿದರು. ನಮ್ಮ ಈ ದಕ್ಷಿಣ ಭಾರತ ಶಿವೋಪಾಸನೆಯಿಂದ ಕೂಡಿರ್ತಕ್ಕಂಥದ್ದು. ಯೋಗಿ ಶಿವನನ್ನು ಕುರಿತು ಆರಾಧನೆ ಮಾಡಿದರು. ನಾವು ಶಿವನಿಗೆ ಗೌರವವನ್ನು ಕೊಡ್ತಕ್ಕಂಥವರು ಶರಣರು. ಅರ ಮೂಲಿಗ ನಮಗೆ. ಅರನನ್ನು ನಾವು ದೊಡ್ಡಪ್ಪ ಅಂತ ಕರಿತೀವಿ. ಆದರೆ ಲೋಕಪೂಜ್ಯರಾಗಿರ್ತಕ್ಕಂಥ ಅರನನ್ನು ಆರಾಧಿಸಿ ಆ ಅರನಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ಪರಾತ್ಪರ ವಸ್ತು ಪರಮಾತ್ಮನನ್ನು ಪರಿಚಯಿಸಿಕೊಟ್ಟಿರ್ತಕ್ಕಂಥ ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರನ್ನು ಅಪ್ಪ ಅಂತ ಕರಿತೀವಿ ನಾವು. ಬಸವಣ್ಣ ನಮಗೆ ಅಪ್ಪ. ಅಂಥ ಒಂದು ಏಕೇಶ್ವರವಾದವನ್ನು ಶಿವನನ್ನು ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ಗುಡಿಗುಂಡಾರಗಳಲ್ಲಿಯೂ ಕೂಡ ಶಿವನ ಪ್ರತಿಮೆಗಳಿದ್ದಾವೆ. ಸ್ಥಾವರ ಲಿಂಗಗಳೇನದವಲ್ಲ ಅವು ಶಿವನ ಪ್ರತಿಮೆಗಳು, ಯೋಗಿ ಶಿವನ ಪ್ರತಿಮೆಗಳು. ನಾವು ಯಾರೂ ಬಸವ ತತ್ವವನ್ನು ಹೇಳ್ತಕ್ಕಂಥವರು ಯಾರನ್ನ ಟೀಕೆ ಮಾಡಂಗಿಲ್ಲ. ನೇರವಾಗಿ ನಾವು ಸಂದೇಶವನ್ನು ಕೊಡುವಂಥವರು. 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ಯಾವ ತತ್ವ ಸಿದ್ಧಾಂತವನ್ನು ಹೇಳಿ ಹೋಗಿದಾರೆಯೋ ಆ ತತ್ವ ಸಿದ್ಧಾಂತವನ್ನು ಜನಮಾನಸದ ಹೃದಯಕ್ಕೆ ಬಿತ್ತುವಂಥ ಕಾರ್ಯವನ್ನು ಅತ್ಯಂತ ಕಳಕಳಿಂದ ಮಾಡ್ತಕ್ಕಂಥ ಬಂದವರು ಅದು ಬಸವ ತತ್ವನಿಷ್ಠರು ಸ್ವಾಮಿಗಳು. ಆ ಕಾರ್ಯವನ್ನು ಮಾಡೋದೇ ನಮ್ಮ ಕರ್ತವ್ಯ. ನಾವು ಯಾವುದೇ ಟೀಕೆ ಟಿಪ್ಪಣಿಯನ್ನು ಮಾಡೋದಿಲ್ಲ. ಭಾಳ ಜನರಿಗೆ ಕಾಮಣಿ ಆಗ್ಯದ, ಆ ಕಾಮಣಿ ಹೋಗಬೇಕು. ನಾವು ಒಂದಿಷ್ಟು ಜ್ಞಾನಕ್ಕೆ ಮಹತ್ವವನ್ನು ಕೊಡಬೇಕು, ಚಿಂತನೆಗೆ ಮಹತ್ವವನ್ನು ಕೊಡಬೇಕು. ನಾವು ಚಿಂತನೆಯನ್ನು ಮಾಡ್ತಾ ಇಲ್ಲ. ಎಲ್ಲವನ್ನು ಸುಮ್ಮನೆ ಏನಂದರೆ ಗೋಣ ಹಾಕಿ ಒಪ್ಕೊತೀವಿ. ಆಗ ಆಗಬಾರ್ದು. ಇಲ್ಲಿ ಆ ಏಕೇಶ್ವರವಾದದ ತತ್ವದ ಅಡಿಯಲ್ಲಿ
ನಿರಹಂಕಾರ ಮತ್ತು ಸುಜ್ಞಾನಿಯರು ಇಬ್ಬರು ಭಕ್ತಿಯನ್ನು ಮಾಡ್ತಾ ಇದ್ದರು. ಭಕ್ತಿಗೆ ಒಲದಾನ ಭಗವಂತ, ಭಕ್ತಿಗೇ ದೇವರು ಒಲಿಯೋದು. ಭಕ್ತಿಗೆ ಬಿಟ್ಟು ಮತ್ತೊಂದಕ್ಕೆ ದೇವರು ಒಲಿಮೆ ಆಗಂಗಿಲ್ಲ. ಅದಕ್ಕಾಗಿನೇ ಅಪ್ಪವರಂತಾರ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆಯಾವಿಷ್ಯವಾಯಿತು, ವೇದವನ್ನು ಓದಿದ ಬ್ರಹ್ಮನ ಸಿರ ಹರಿದು ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಶ್ರದ್ಧೆಯಿಂದ ನಿಷ್ಠೆಯಿಂದ ದೇವರನ್ನು ಸ್ಮರಿಸುತ್ತಾರೆಯೋ ದೇವರು ಅವರಿಗೆ ಒಲಿಯುತ್ತಾನೆ. ಪ್ರಪಂಚದ ಇತಿಹಾಸದಲ್ಲಿ ಎಲ್ಲರೂ ಭಕ್ತಿಯನ್ನು ಮಾಡಿದ್ದಾರೆ. ಭಕ್ತಿ ಎಂಬುದು ಅಷ್ಟು ಸುಲಭ ಅಲ್ಲ. ಭಕ್ತಿ ಅಂದರೆ ಭಾಳ ನಾವು ಸುಲಭ ಅಂತ ತಿಳ್ಕೊಂಡೀವಿ. ಭಕ್ತಿ ಅಂದರೆ ಮಾಡಬೇಕಾಗ್ತದೆ. ನಾವು ಏನನ್ನ ಕೊಟ್ಟು ದೇವರನ್ನು ಒಲಗಿಸ್ಕೊಳ್ಳಿಕ್ಕೆ ಹೊಂಟಿದ್ದೀವಿ. ದೇವರಿಗೆ ಆಸೆ ಆಮಿಷಗಳನ್ನು ಒಡ್ಲಿಕ್ಕತ್ತೀವಿ. ದೇವರಿಗೆ ಏನೇನೂ ಬೇಕಾಗಿಲ್ಲ. ನಮ್ಮ ಪರಮ ಪವಿತ್ರವಾಗಿರ್ತಕ್ಕಂಥ ನಿಷ್ಕಲ್ಮಶ ಹೃದಯದಿಂದ ನಾವ್ಯಾರು ಏನಪ್ಪ ಅಂದರೆ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತೀವಲ್ಲ, ಅವರ ಕರೆಗೆ ಪರಮಾತ್ಮ ಓ ಅಂತಾನ. ಅದಕ್ಕಾಗಿ ಅಪ್ಪವರಂತಾರ, ಭಕ್ತಿಯಿಂದ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನಚ್ಚರೆ ಬರೆದ ಕರೆವರ ಕೊಂಬಿ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿಯಿಂದ ಕರೆದಡೆ ಓ ಎನ್ನನೇ ಶಿವನು. ಭಕ್ತಿಯಿಂದ ಕರಿಬೇಕು ಪರಮಾತ್ಮನನ್ನು. ಆಶೆ ಆಮಿಷಗಳನ್ನು ಒಡ್ಡಿ ಅಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಏನೇನು ಮಾಡ್ತಾ ಇದ್ದೀವಿ ನಾವು. ನಾನು 100 ಕೋಟಿ ಕೊಟ್ಟೆ, ಬಂಗಾರ ಕಿರೀಟವನ್ನಿಟ್ಟೆ, ಬೆಳ್ಳಿದು ಏನೋ ಮಾಡಿಸಿದೆ. ಇದು ಯಾವುದೂ ಅವನಿಗೆ ಬೇಕಾಗಿಲ್ಲ. ಎಲ್ಲವನ್ನು ಕೊಟ್ಟಂಥ ಪರಮಾತ್ಮನಿಗೆ ನೀವೇನು ಕೊಡೋಕ್ಕೆ ಸಾಧ್ಯ ಇದೆ? ಸುಮ್ಮನೆ ತಣ್ಣಗೆ ಕೂಡ್ರಿ, ಪ್ರಾರ್ಥನೆಯನ್ನು ಮಾಡಿ. ಅದನ್ನು ಬಿಟ್ಟಿವಿ, ನಾವೇನೇನೋ ಮಾಡಾಕೊಂತೀವಿ. ಏನೆಲ್ಲ ಮಾಡಾಕೊಂತೀವಿ ಯವ್ವ ತಾಯಿಂದ್ರ, ಆಳು ಮೂಳು ಎಲ್ಲ ತೊಗೊಂಡು ಬರೋರು ನೀವೇ. ಯಾಕಂದ್ರೂ ಗೊತ್ತಿಲ್ಲ. ಅವರು ತಂದಾರ, ಅದಕ್ಕೆ ನಾವು ತಂದೀವಿ. ಅವರು ಮಾಡ್ಯಾರ, ಅದಕ್ಕೆ ನಾವು ಮಾಡಾಕತ್ತೀವಿ. ನಮಗೆ ತಿಳಿದು ಮಾಡ್ತಾ ಇಲ್ಲ, ನಾವು ನೋಡಿ ನೋಡಿ ಮಾಡಾಕತ್ತೀವಿ. ಆದರೆ ಭಕ್ತಿಯನ್ನು ದೃಢ ಸಂಕಲ್ಪದಿಂದ ಮಾಡಬೇಕು. ಅವ್ರಿವ್ರು ಮಾಡ್ಯಾರಂತ ತಿಳ್ಕೊಂಡು ಮಾಡೋದಲ್ಲ. ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ ಕೆಳಿರಯ್ಯ ಎರಡಾಳಿನ ಭಾಷೆ, ಕೊಲುವನೆಂಬ ಭಾಷೆ ದೇವನದು, ಗೆಲುವನೆಂಬ ಭಾಷೆ ಭಕ್ತನದು. ಸತ್ಯ ಅನ್ನುವಂಥ ಕೂರಲಗನೆ ಹಿಡಿದುಕೊಂಡು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ. ಸತ್ಯ ಅನ್ನುವಂಥ ಕೂರಲಗನೆ ಹಿಡಿದುಕೊಂಡು ಸದ್ಭಕ್ತರೇ ಗೆಲುವಾಗ್ತದ. ದೇವರು ಅನೇಕ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು, ನೋವುಗಳನ್ನು, ನಲಿವುಗಳನ್ನು ಕೊಡ್ತಾನ. ಆದರೆ ನಾವ್ಯಾರೂ ಹಿಂದಕ್ಕೆ ತಿರುಗಿ ನೋಡಬಾರ್ದು. ಎಡದ ಭಕ್ತಿಯನ್ನು ದೃಢ ಮನಸ್ಸಿನಿಂದ ಮಾಡಬೇಕು. ಅಂದಾಗ ದೇವನ ಒಲುಮೆ. ಇಲ್ಲಿ ನಿರಂಕಾರಿ ಸುಜ್ಞಾನಿ ದೇವಿ ಇಬ್ಬರು ಭಕ್ತಿಯನ್ನು ಮಾಡ್ತಾಯಿದ್ರು. ಯಾಕೆ ಅಂದರೆ ಅವರಿಗೆ ಮಕ್ಕಳಿರಲಿಲ್ಲ. ಎಲ್ಲರಿಗೂ ಇದಾ ಕೊರಗು ನೋಡ್ರಿ, ಎಲ್ಲರಿಗೂ ಇದಾ ಕೊರಗು. ಮಕ್ಕಳಿಲ್ಲ ಅನ್ನುವಂಥ ಕೊರಗು. ಎಲ್ಲ ಕೊಟ್ಟಿರ್ತಾನೆ ಪರಮಾತ್ಮ, ಏನೆಲ್ಲ ಸಂಪತ್ತನ್ನು ಕೊಟ್ಟಿರ್ತಾನ, ಮಕ್ಕಳಿರಂಗಿಲ್ಲ. ಇದೇ ನಿಮ್ಮ ಸಿರಸಂಗಿ ಲಿಂಗರಾಜರಿಗೆ ಏನೆಲ್ಲ ವೈಭವ, ಏನೆಲ್ಲ ಸಂಪತ್ತು, ಸಾವಿರಾರು ಎಕರೆ ಜಮೀನಿತ್ತು, ಆದರೆ ಮಕ್ಕಳಿಲ್ಲ. ಕೊರಗೆ ಹೆಂಗಿಟ್ಟಿರ್ತಾನ, ಎಲ್ಲರಿಗೂ ಎಲ್ಲ ಕೊಟ್ಟಿರಲ್ಲ ಪರಮಾತ್ಮ. ಏನಾದರೂ ಒಂದು ಕೊರಗಿಟ್ಟಿರ್ತಾನ. ಆದರೂ ಅದರಲ್ಲೇ ನಾವು ಸಂತೋಷದಿಂದಿರಬೇಕು, ಅದರಲ್ಲೇ ನಾವು ಸಂತೃಪ್ತಿಯಿಂದಿರಬೇಕು. ಇವರು ಭಕ್ತಿಯನ್ನು ಮಾಡ್ತಾಯಿದ್ರು, ದೃಢ ಮನಸ್ಸಿನಿಂದ ಮಾಡ್ತಾಯಿದ್ರು. ನಾವು ಬೇಡಿಕೆಗಳನ್ನಿಟ್ಟು ಮಾಡಾಕತ್ತೀವಿ, ನಾವು ನೋಡಿ ನೋಡಿ ಮಾಡಾಕತ್ತೀವಿ, ಹೆಂಗೆ ಬೇಕಂಗೆ ಮನಸ್ಸಿಗೆ ಬಂದಂಗೆ ಮಾಡಾಕತ್ತೀವಿ. ನೋಡ್ಬೇಕು ನಿಮ್ದೆಲ್ಲ ಇವೇನು ಬರ್ತಾವಲ್ಲ, ಮಾತಾಡೋದು ಭಾಳ ಕಷ್ಟ ಇದೆ ರೀ. ಆದರೂ ಕೂಡ ಸತ್ಯವನ್ನು ಹೇಳಬೇಕು.
ಮಾತಾಡೋದು ಕಷ್ಟ ಇದೆ ಇವತ್ತಿನ ದಿನಮಾನಗಳಲ್ಲಿ. ಸತ್ಯ ಹೇಳಿದ್ರೆ ತೊಂದರೆಗಳಿದ್ದಾವೆ. ಮತ್ತು ಸತ್ಯ ಹೆಂಗೆ ಹೇಳಬೇಕು? ಸತ್ಯ ಹೇಳಬೇಕಾಗ್ತದ. ನಾವು ಪ್ಲ್ಯಾಸ್ಟಿಕ್ ಗೊಂಬೆಗಳನ್ನು ತಂದು ಪೂಜೆ ಮಾಡಕತ್ತೀವಿ. ಪ್ಲ್ಯಾಸ್ಟಿಕ್ ಗೊಂಬೆ ಹೆಂಗೆ ದೇವರಾಗ್ತದಂದ್ರೆ ಮತ್ತೊಬ್ಬರಿಗೆ ಏನಪ್ಪ ಅಂದ್ರೆ ನೋವು ಆಗ್ತದಂತಾರ. ಪ್ಲ್ಯಾಸ್ಟಿಕ್ ಗೊಂಬೆಗೆ ಏನಾದರೂ ಅಂದ್ರೆ ದೇವರು ಬೇರೆನೇ, ಆದ್ರೆ ಪ್ಲ್ಯಾಸ್ಟಿಕ್ ಗೊಂಬೆ ಬೇರೆನೇ. ನಾವು ಪ್ಲ್ಯಾಸ್ಟಿಕ್ ಗೊಂಬೆಯನ್ನು ದೇವರನ್ನು ತಿಳ್ಕೊಂಡಿವೆಲ್ಲ. ಎಷ್ಟು ಅಜ್ಞಾನ! ವಿಚಾರ ಮಾಡ್ರಿ ನೀವೆಲ್ಲ. ಯಾಕ್ರಿ ಹಿಂಗ್ಯಾಕೆ ಮಾಡ್ತೀರಿ ಅಂದ್ರೆ ಅವ್ರು ಮಾಡ್ಯಾರಿ, ಅದಕ್ಕೆ ನಾವು ಹಿಂಗೆ ಮಾಡಕತ್ತೀವಿ. ಒಂದು ತಮಾಷೆಗೊಂದು ಘಟನೆಯನ್ನು ಹೇಳಿ ನಾನು ಮತ್ತೆ ವಿಷಯಕ್ಕೆ ಬರ್ತೀನಿ. ಸುಮ್ಮನೆ ಹಂಗೆ ಗಂಭೀರವಾಗಿ ತೊಗೊಂಡು ಹೋಗೋದಲ್ಲ. ಒಂದು ದೇವಾಲಯನ ಕಟ್ಟಲಿಕ್ಕತ್ತಿದ್ರು ಊರನವರೆಲ್ಲರೂ ಕೂಡಿ. ಸುಮ್ಮನೆ ಪೌರಾಣಿಕ ಪರಿಕಲ್ಪನೆ, ಒಂದು ಕಥೆ ಅಷ್ಟೇ ಅದು. ಅದರ ಹಿಂದಿನ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ನಾವು. ಕಟ್ಟೋದು ಮುಗೀತು. ಅಲ್ಲಿ ಒಂದು ಪ್ರತಿಮೆಯನ್ನು ಕೂಡಿಸಿದರು. ಪ್ರತಿಮೆ ಕೂಡಿಸ್ತಾರೆ. ಉದ್ಘಾಟನೆ ಮಾಡಬೇಕಾಗಿತ್ತು. ಉದ್ಘಾಟನೆ ಯಾರು ಮಾಡೋದ್ರಿ ಅಂದರು. ಇದಕ್ಕೆ ಅತಿ ಹೆಚ್ಚು ಕಾಣಿಕೆಯನ್ನು ಯಾರು ಕೊಟ್ಟಾರ ಅವರ ಉದ್ಘಾಟನೆ ಮಾಡಬೇಕು. ಗೌಡ್ರು ಕೊಟ್ಟಾರ್ರಿ 10 ಲಕ್ಷ ರೂಪಾಯಿ. ಗೌಡ್ರು ಉದ್ಘಾಟನೆ ಮಾಡಲಿಕ್ಕೆ ಸನ್ನದ್ಧರಾದರು. ಸಂಭ್ರಮದ ಇಡೀ ಊರು ಜನ ಬಂದಾರ. ಹೊಸ ಹೊಸ ಬಟ್ಟೆಗಳನ್ನು ಧರಿಸಿ ಸಂಭ್ರಮ ಸಡಗರದಿಂದ ಬಂದಾರ. ಗೌಡ್ರು ಬಂದರು. ನಾನಾ ಉದ್ಘಾಟನೆ ಮಾಡೋದೈತಲ್ಲ ಅಂತ. ಚಲೋ ರೇಷ್ಮೆ ಪಟಗ, ರೇಷ್ಮೆ ದೋತರ, ರೇಷ್ಮೆ ಅಂಗಿ. ಗೌಡ್ರ ಹೆಂಗೆ ಉದ್ಘಾಟನೆ ಮಾಡಿದ್ರು. ನೀವು ಹೆಂಗೆ ಅಂತೀರಪ್ಪ? ದೈವ ಹಂಗೆ ಮಾಡ್ತೀನಿ ರೀ ಅಂದ್ರು. ಯಾರೋ ಒಬ್ಬ ಭಕ್ತ ದೊಡ್ಡ ಗಂಟೆ ಕೊಟ್ಟಿದ್ದ, ಅಲ್ಲೇ ಎದರಿಗೆ ಕಟ್ಟಿದ್ರು. 4 ಎಕರೆದಾಗ ಕಂಪೌಂಡದ ಒಳಗಡೆ ಗುಡಿ ಇತ್ತು. ಅಲ್ರಿ ಅದು ಗಂಟೆ ಹೊಡೆದಕ್ಕೆ ಅಂದು ಉದ್ಘಾಟನೆ ಮಾಡಿಬಿಡ್ರಿ, ನೀವು ಆದಮೇಲೆ ನಾವೆಲ್ಲರೂ ಬರ್ತೀವಿ ಅಂದ್ರೆ ಅವರು ಆಗಲಿಲ್ಲ, ಭಾಳ ಚಲೋ ಆಯ್ತು ಅಂದರು. ಗೌಡ್ರು ಒಳಗೆ ಬಂದರು. ಗಂಟೆ ಹೊಡಿಬೇಕಂತಾರ, ಗಂಟೆ ನಿಲ್ಕಲ್ದು. ಯಾಕ್ರಿ? ಗಿಡ್ಗೌಡ ಅದ. ನಾವು ಗಿಡ್ಗೌಡ ಇದ್ರಿರ್ಲಕ್ಕ 1 ಕ್ವಿಂಟಲ್ ಅದಾನ. ಗಂಟೆ ಹೊಡಿಬೇಕಂತಾನ ನಿಲ್ಕಲ್ದು. ನಿಲ್ಕಲಿಕ್ಕಂದ್ರೆ ಏನು ಮಾಡ್ತೀರಿ? ಏನು ಮಾಡ್ತೀರವರ? ಹೊಡೆದವ್ರ ನೀವೆಲ್ಲ. ಅವನು ಹಂಗೆ ಮಾಡಿದನ್ರಿ. ಏನು ಮಾಡಿದನ್ರಿ? ಜಿಗದು ಹೊಡೆದ. ಹಿಂಗೆ ಜಿಗದು ಗಂಟೆ ಹೊಡ್ಯಕ್ಕೆ ಹೋದ. ಅದು ಕಚ್ಚಿ ಕಳೆದು ಬಿಡಿತು. ಕಚ್ಚಿ ಕಳೀತದು. ಯಾಕಂದ್ರೆ ಗಿಡ್ಡ ಅದು ರೇಷ್ಮೆ ಮೊದಲೇ ನಿಂದ್ರಂಗಿಲ್ಲ. ಕಚ್ಚಿ ಕಳೀತು. ಪಕ್ಕಕ್ಕೇನಪ್ಪ ಅಂದ್ರೆ ಕಚ್ಚಿ ಸಿಗಿಸ್ಲಕತ್ತಿದವ. ಅವ್ರು ನೋಡಿದ್ರು ನಮ್ಮ ಊರು ಗೌಡ್ರು ಕಚ್ಚಿ ಕಳೆದ ಗಂಟೆ ಹೊಡೆಯೋ ನೇಮ ಮಾಡ್ಯಾರ. ಪ್ಯಾಂಟಿನ ಮಂದಿ ಎಲ್ಲರೂ ದೋತ್ರ ಉಟ್ಕೊಂಬರ್ಲಕತ್ತಿದ್ರು. ಯಾತ್ರಿ ಇದ್ರು ಅವರು ದೋತ್ರ ಉಟ್ಕೊಂಬಂದರು. ಬಂದವರೆಲ್ಲರೂ ಕಚ್ಚಿ ಕಳೆದ ಗಂಟೆ ಹೊಡೆದು, ಕಚ್ಚಿ ಕಳೆದ ಗಂಟೆ ಹೊಡೆದು. ಯಾಕ್ರಿ ಅಂದ್ರೆ ಗೌಡ್ರು ಕಚ್ಚಿ ಕಳೆದ ಗಂಟೆ ಹೊಡೆದಾರ, ಅದಕ್ಕೆ ನಾವು ಹೊಡ್ಯಾಕತ್ತೀವಿ. ಹಂಗಾಗಿ ಅದು ನಮ್ಮ ಪರಿಸ್ಥಿತಿ ಇವತ್ತ. ನಾವೆಲ್ಲ ಹಂಗೆ ಮಾಡಾಕತ್ತೀವಿ ನಾವೆಲ್ಲ. ಅದಕ್ಕಾಗಿ ಅಪ್ಪೋರಂತರ ನೋಡಿ ನೋಡಿ ಮಾಡುವ ನೇಮ ಅವು ಲಿಂಗ ತತ್ವಕ್ಕೆ ಹೊರಗು ಕಾಣ ಕೂಡಲ ಸಂಗಮ ದೇವ. ನೋಡಿ ನೋಡಿ ನಾವೇನು ನೇಮ ಮಾಡ್ತೀವಲ್ಲ ಅದು ಲಿಂಗೈಗೆ ಮೆಚ್ಚುಗೆ ಆಗೋದಿಲ್ಲ. ಒಳಗೆ ಹುಟ್ಟಬೇಕದು ಭಕ್ತಿ. ಇವ್ರು ಭಕ್ತಿಯನ್ನು ಮಾಡಕತ್ತಾರ. ಅಲ್ಲಿ ಗುರುಗಳಿಗೆ ಕೇಳಿದರು, ಯಪ್ಪ ಭಾಳ ದಿವಸ ಆಗ್ಯದ, ನಮಗೆ ಮಕ್ಕಳಾಗಿಲ್ಲ, ನಮಗೊಂದಿಷ್ಟು ಅನುಗ್ರಹ ಆಗಬೇಕಲ್ಲ, ಆಶೀರ್ವಾದ ಆಗಬೇಕಾಯ್ತಲ್ಲ. ಗುರುಗಳು ಹಣ್ಣು ಹಂಪಲುಗಳನ್ನ ಕೊಟ್ಟು, ಗುರುವಿನ ನುಡಿಯೊಳಗೆ ಒಂದು ಶಕ್ತಿ ಇರ್ತದೆ, ತಾಕತ್ತಿರ್ತದೆ. ನೀವೇನು ಭಕ್ತಿ ಹಿಡ್ದಿರಲ್ಲ ಅದನ್ನು ಬಿಡಕ್ಕೆ ಹೋಗ್ಬೇಡ್ರಿ. ನೀವು ಸುಪ್ರಭಾತದ ಸಮಯದಲ್ಲಿ ಮುಂಜಾನೆ 3 ಗಂಟೆಗೆ, 9 ಆದರೂ ಹೇಳಂಗಿಲ್ಲ ನಾವು, 3 ಗಂಟೆಗೆ, ಮುಂಜಾನೆ 3 ಗಂಟೆಗೆ ಸುಪ್ರಭಾತದ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನೆದಡೆ ತಪ್ಪು ವಯ್ಯ ಅಪಮೃತ್ಯು ಕಾಲ ಕರ್ಮಗಳು. ನೋಡ್ರಿ, ಮೃತ್ಯುವನ್ನೇ ಗೆಲ್ಲಕ್ಕೆ ಬರ್ತದಂತ. ಮೃತ್ಯುವನ್ನೇ ಗೆಲ್ಲಕ್ಕೆ ಬರ್ತದಂದ್ರೆ ಸಣ್ಣ ಪುಟ್ಟ ಇಷ್ಟಾರ್ಥಗಳು ಯಾಕೆ ಈಡೇರಂಗಿಲ್ಲ? ಖಂಡಿತವಾಗಲೂ ನಾವು ಆ ಜಾವದಲ್ಲಿ ಏನು ಭಕ್ತಿಯನ್ನು ಮಾಡ್ತೀವಲ್ಲ ಆ ಭಕ್ತಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನ. ಅಂಥ ಒಂದು ಶಕ್ತಿ ಆ ಸಮಯಕ್ಕದ. ನಮಗೂ ಹೇಳ್ತಾರೆ ನೋಡ್ರಿ, ಆ ನೇಮ ಈ ನೇಮ, ಆ ಸೋಮವಾರ ವೃತ ಈ ಸೋಮವಾರ ವೃತ, ಅವು ಕೊಡ್ತಾವೋ ಬಿಡ್ತಾವೋ ಗೊತ್ತಿಲ್ಲ.
ನೀವು ಲಿಂಗ ಕಟ್ಕೊಂಡಿರೋ ಅಥವಾ ಬಿಟ್ಟಿರೋ ಗೊತ್ತಿಲ್ಲ, ಅದು ನಿಮ್ಮ ಇಚ್ಛೆ. ಅದಕ್ಕೆ ಇಷ್ಟ ಲಿಂಗ ಇಷ್ಟಪಟ್ಟೇನಪ್ಪ ಅಂದ್ರೆ ಲಿಂಗ ಕಟ್ಕೋಬೇಕಂತ ಐತಿ. ಯಾರು ಇಷ್ಟವನ್ನು ಪಟ್ಕೊಂಡು ನೀವು ಲಿಂಗ ಕಟ್ಕೊಂಡು ಲಿಂಗ ಪೂಜೆ ಮಾಡ್ತೀರಿ, ಮಾಡಿರಿ, ಅದು ಭಾರಿ ಯೋಗ್ಯ. ಅದು ಅಂತಿಮ ಸತ್ಯ. ಅದು ಇಲ್ರಿ ನಮಗೆ ಲಿಂಗ ದೀಕ್ಷೆ ತೊಗೊಳಕ್ಕಾಗಿಲ್ಲ ಅಂದ್ರೂ ಕೂಡ ಮಂತ್ರ ಸಾರ್ವತ್ರಿಕದ. ಮಂತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಐತಿ. ನೀವು ಸುಮ್ಮನೆ ಆ ಸಮಯದ ಕೂತ್ಕೊಂಡೇನಪ್ಪ ಅಂದ್ರೆ ನೀವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ ನೀವು ಸಂಕಲ್ಪವನ್ನು ಮಾಡಿರಿ, ಕೆಲವೇ ದಿನಗಳಲ್ಲಿ ನಿಮ್ಮ ಸಂಕಲ್ಪ ಈಡೇರ್ತದೆ. ಅಂಥ ಶಕ್ತಿ ಅದಕ್ಕದ. ಸಂಕಲ್ಪದಲ್ಲಿ ಅದ್ಭುತ ಶಕ್ತಿ ಅದ. ಯಾವಾಗಲೂ ಸಕಾರಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನೇ ಮಾಡಬೇಕು, ಎಂದೂ ನಕಾರಾತ್ಮಕ ವಿಚಾರಗಳನ್ನ ಮಾಡಬಾರ್ದು. ಇದು ಆಗಂಗಿಲ್ಲ ಅನ್ನಬಾರ್ದು, ಇದು ಸಾಧ್ಯ ಇದೆ, ಇದು ಆಗ್ತದ ಅಂತ ತಿಳ್ಕೊಂಡು ಖಂಡಿತವಾಗಲೂ ಮಾಡಿದರೂ ಕೂಡ ಅದಕ್ಕೆ ಅದು ಸಾಧ್ಯ ಆಗ್ತದ. ಇವರು ಗುರುಗಳ ಮಾರ್ಗದರ್ಶನದಂತೆ ಮುಂಜಾನೆ 3 ಗಂಟೆಗೆ ಸ್ನಾನ ಮಾಡಿ ಆ ಪವಿತ್ರವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಕೂತ್ಕೊಂಡು ಅವರು ಆ ಮಂತ್ರ ಪಠನೆಯನ್ನು ಮಾಡಕತ್ತಿದ್ರು. ಆ ಮಂತ್ರ ಪಠನೆಯನ್ನು ಮಾಡಿದರೂ ಕೆಲವೇ ದಿನದಲ್ಲಿ ಅವರಲ್ಲಿ ಏನೋ ಒಂದಿಷ್ಟು ಬದಲಾವಣೆ ಕಾಣಕತ್ತು. ಅವರಿಗೆ ಆತ್ಮವಿಶ್ವಾಸ ಬಂತು. ಖಂಡಿತವಾಗಲೂ ಒಬ್ಬ ಓರ್ವ ಪುತ್ರ ಹುಟ್ಟುತ್ತಾನೆ. ನೋಡ್ರಿ, ಕಾನ್ಫಿಡೆನ್ಸ್ ಅಂತಾರಲ್ಲ, ಆತ್ಮವಿಶ್ವಾಸ ಅಂತಾರಲ್ಲ, ಅದಕ್ಕಿಂತ ಮತ್ತೊಂದು ಇನ್ಯಾವುದಿಲ್ಲ. ಆತ್ಮವಿಶ್ವಾಸ ಮೂಡಬೇಕದು. ಅವರಿಗೆ ಆತ್ಮವಿಶ್ವಾಸ ಮೂಡಿತು. ಆವಾಗ ಆತ್ಮವಿಶ್ವಾಸ ಬಲಗೊಂಡಾಗ ಕನಸುಗಳು ಬೀಳ್ತಾವ. ಕನಸು ಇಲ್ಲ ಅಂತ ಹೇಳ್ಬೇಡ್ರಿ, ಕನಸುಗಳು ಸತ್ಯ ಆಗ್ತಾವ. ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂಥ ತತ್ವಜ್ಞಾನಿ ಕನಸಿನ ಬಗ್ಗೆನೇ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥವನ್ನು ಬರೆದಾನ. ಕನಸುಗಳನ್ನು ಕಾಣಬೇಕು ಮನುಷ್ಯ, ಆದರೆ ನಾವು ಯಾವ ರೀತಿಯಾಗಿ ಆಲೋಚನೆಗಳಿರ್ತಾವಲ್ಲ ಅದೇ ತೆರನಾಗಿ ನಮ್ಮ ಕನಸುಗಳಿರ್ತವೆ. ಅಬ್ದುಲ್ ಕಲಾಮರು ಕೂಡ ಒಂದು ಕಡೆ ಹೇಳ್ತಾರೆ, ಯಾರು ಸುಂದರವಾಗಿರ್ತಕ್ಕಂಥ ಕನಸುಗಳನ್ನು ಕಾಣುವುದಿಲ್ಲವೋ ಅವ್ರ ಜೀವನ ನನಸಾಗಲಾರದು. ಕನಸು ಕಂಡ ಮೇಲೆ ಕಂಬಳಿ ಹಚ್ಕೊಂಡು ಮಕ್ಕಳದೇನು, ಕನಸು ಕಂಡ ಮೇಲೆ ಎಚ್ಚರ ಆಗಬೇಕು. ಭಾಳ ಮಂದಿ